ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರನೇ ಬಟರ್ ಗಾರ್ಲಿಕ್ ಮಶ್ರೂಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಶ್ರೂಮ್ ರೆಸಿಪಿ ತುಂಬಾ ಇದೆ ನಮ್ಮ ಚಾನಲಲ್ಲಿ, ಆದರೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇದೊಂದು ಸೈಡ್ ಡಿಶ್ಶು ಮತ್ತು ಲಂಚ್ ಟೈಮ್ಗೆ ಡಿನ್ನರ್ಗೆಲ್ಲ ನೀವು ಈಸಿಯಾಗಿ ಮಾಡ್ಕೋಬೋದು. ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಸೊ ಮಶ್ರೂಮ್ ಯಾವ ರೀತಿ ಕ್ಲೀನ್ ಮಾಡೋದಂತ ಆಲ್ರೆಡಿ ನಂದು ರೇಖಾ ಟ್ಯಾಲೆಂಟ್ ಚಾನಲ್ ಇದೆ. ಸೊ ಅದ್ರಲ್ಲಿ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮಶ್ರೂಮ್ನ ಕ್ಲೀನ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸುಮಾರು ಇಲ್ಲೊಂದು 2 ಪ್ಯಾಕೆಟ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಶ್ರೂಮ್ ಪ್ಯಾಕೆಟಲ್ಲೇ ಬರೋದು ಇವಾಗ. ಸೊ ಸುಮಾರು ಇದೊಂದು 400 ಗ್ರಾಮ್ ಆಗೋಷ್ಟು. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಮಾಡ್ತಾ ಇರೋದೇ ಬಟರ್ ಗಾರ್ಲಿಕ್ ರೆಸಿಪಿ. ಸೊ ಅದಕ್ಕೆ ಬೆಣ್ಣೆ ಯೂಸ್ ಮಾಡಲೇಬೇಕು. ಬೈ ಚಾನ್ಸ್ ನಿಮ್ಮ ಹತ್ರ ಈ ರೆಸಿಪಿ ಮಾಡಬೇಕು ಆದರೆ ಬಟರ್ ಇಷ್ಟ ಇಲ್ಲ, ಬಟರ್ ಇಲ್ಲ ಅಂದರೆ ನೀವು ನಾರ್ಮಲ್ ಕುಕ್ಕಿಂಗ್ ಎಣ್ಣೆನಲ್ಲೂ ಮಾಡ್ಕೋಬೋದು. ಅದೇ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಸೊ ಅನ್ಸಾಲ್ಟೆಡ್ ಬಟರ್ ಆದರೆ ತಗೊಳ್ಳಿ, ಹುಷಾರಾಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಟೈಮ್ ಸಾಲ್ಟೆಡ್ ಬಟರ್ ಹಾಕಿರ್ತೀರ ನೀವು, ಬೈ ಚಾನ್ಸ್ ಗೊತ್ತಿಲ್ಲದಿರ ಮತ್ತೆ ಉಪ್ಪು ಎಕ್ಸ್ಟ್ರಾ ಹಾಕ್ಬಿಡ್ತೀರ, ಅವಾಗ ಉಪ್ಪು ಜಾಸ್ತಿ ಆದಂಗೆ ಆಗುತ್ತೆ. ಅದಕ್ಕೆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಾನು ಬಂದ್ಬಿಟ್ಟು ಸೊ ಅನ್ಸಾಲ್ಟೆಡ್ ಬಟರೇ ಯೂಸ್ ಮಾಡ್ತಾ ಇರೋದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಈ ರೆಸಿಪಿಗೆ ನಾವು ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಸೊ ಅದೇ ರೀತಿ ನಾನು ಇಲ್ಲಿ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟಲ್ಲಿ ಇದೇ ಥರ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಸಪ್ರೇಟಾಗಿ. ಸೊ ಸಡನ್ನಾಗಿ ನಾವು ಕೇಳಿದಾಗ ರೆಸಿಪಿನ ಬೇಗನೆ ಮಾಡಿಕೊಡ್ತಾರೆ. ಸೊ ಅದೇ ರೀತಿ ನಾನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬಾಯಿಗೆ ಸಿಗ್ತಾ ಇರುತ್ತೆ ಅವಾಗ. ಇವಾಗ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀರಲ್ಲ, ಇದು ನೀರು ಬಿಟ್ಕೊಳ್ಳುತ್ತೆ. ಪೂರ್ತಿ ನೀರು ಬಿಟ್ಕೊಂಡು ಇದರಲ್ಲೇ ಚೆನ್ನಾಗಿ ಅರ್ಧ ಬೆಂದ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇರ್ಬೋದು ಫುಲ್ಲು ನೀರು ಬಿಟ್ಟಿದೆ. ಇದು ಒಂದು ಸ್ವಲ್ಪ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಂದರೆ ಪೂರ್ತಿ ಡ್ರೈ ಆಗಬೇಕಂತೇನಿಲ್ಲ, ಒಂದು ಸ್ವಲ್ಪ ನೀರಿನಂಶ ಇರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಸ್ವಲ್ಪ ನೀರಿನಂಶ ಇದ್ದಿದೆ. ಸೊ ಮಿನಿಮಮ್ ಅದು ಒಂದು 5 ರಿಂದ 6 ನಿಮಿಷವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ 1 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದ್ರೂ ನಡೆಯುತ್ತೆ. ಮತ್ತು ಇದಕ್ಕೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 25 ರಿಂದ 30 ಬೆಳ್ಳುಳ್ಳಿ ಪೀಸಸ್ ಬೇಕಾಗುತ್ತೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 10-15 ನಿಮಿಷದಲ್ಲೇ ಆಗೋಗುತ್ತೆ ಈ ರೆಸಿಪಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಯಾಕಂದರೆ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ನ ಕಡಿಮೆ ಇಟ್ಕೊಂಡ್ಬಿಡಿ. ಕಡಿಮೆ ಇಟ್ಕೊಂಡು ಒಂದು 2 ನಿಮಿಷ ಬಿಟ್ಬಿಡೋಣ. ಸೊ ಇವಾಗ ಒಂದು 2 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿದು ಒಂದು 90% ಕುಕ್ಕಾಗಿದೆ. ಇದು ಆಲ್ಮೋಸ್ಟ್ ಮಶ್ರೂಮ್ ಅನ್ನೋದು ಬೇಗನೆ ಬೇಯುತ್ತೆ, ಯಾಕಂದರೆ ಅದರಲ್ಲೇ ನೀರು ಬಿಡುತ್ತಲ್ವ. ಸೊ ಅದರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪುಡಿನೂ ಒಂದು 5 ಹಸಿರುಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು 1 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆವಾಗ ಪೂರ್ತಿ ಬಾಣಲೆಯಿಂದ ಡ್ರೈ ಆಗಿಬಿಡಬೇಕು. ಅದೇ ನಮಗೆ ತಿನ್ನೋವಾಗ ಜ್ಯೂಸಿಯಾಗಿ ತಿನ್ನೋವಾಗ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ. ನಾನು ಹೇಳ್ದಂಗೆ ನೀವೇನಾದರೂ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಮತ್ತು ನೀವೇ ಮನೇಲಿ ಏನಾದರೂ ವಿಶೇಷವಾದ ದಿನಗಳಲ್ಲಿ ಸಿಂಪಲಾಗಿ ಮಾಡಬೇಕಂದ್ರೆ ಕೂಡ ಟ್ರೈ ಮಾಡಿ ನೋಡಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಸಹ ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.